ಸರ್ ಇನ್ನು ಕೆಲವರು ನಿಮ್ಮ ಒಂದು ಕಾಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇದೆ. ಸೊ ಸತೀಶ್ ಕ್ಯಾಡಂಬ ಅವರು ವೈರಲ್ ಆಗಬೇಕು ಅಂತ ವೀಡಿಯೋಸ್ಗಳು ಮಾಡ್ತಾ ಇದ್ದಾರೆ, ಗಿಲ್ಲಿ ಹೆಸರು ತಗೊತಾ ಇದ್ದಾರೆ, ಮತ್ತೊಂದು ಅಂತ ಕೇಳ್ಬಿಟ್ಟು. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯಲಹಂಕ ಗುರು ಇವ್ರು ಟ್ರೆಂಡಿಂಗಲ್ಲಿ ಇರಬೇಕು ಅಂತ ಡಾಗ್ ಸತೀಶ್ ಹೆಸರು ತಗೊತಾ ಇದ್ದಾರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮೇಡಮ್, ನಾನು ಮಾಡಿರೋ ವೀಡಿಯೋಗಳೆಲ್ಲ ನಾನು ಯಾರು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ಕೊಳಕ್ಕೆ ಹೋಗಲ್ಲ. ನನಗೇನೋ ಕೊಲಾಬ್ರೇಟ್ ಕೊಟ್ಟು ಅಷ್ಟೇ. ನನಗಿರೋದೇ 10,000 ಜನ. ನಾನು ಮಾಡ್ತಾ ಇರೋದು 2 ವರ್ಷ ಮೇಲಿಂದನೂ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಯಾರು ಇವತ್ತರೆಗೂ ನಾನು ಮಾಡಿರೋ ನನಗೆ ಯಾರು ಫಾಲೋವರ್ಸೇ ಆಗಬೇಡಿ ಅಂತ ಹೇಳ್ತೀನಿ. ನನಗೆ ಫಾಲೋವರ್ಸು ಬೇಡ, ಲೈಕ್ಸು ಬೇಡ, ಕಮೆಂಟ್ ಬೇಡ ಮೇಡಮ್. ನಾನು ಕನ್ನಡದ ಪರ ಹೋರಾಟ ಮಾಡೋ ಕೆಲಸ ಮಾಡೋನು. ನಾನು ಯಾವ ಸೆಲಿಬ್ರಿಟಿನಲ್ಲ. ಅವ್ನು ಹೇಳ್ತಾನಲ್ಲ ಸೆಲಿಬ್ರಿಟಿ ಅಂದ್ಬಿಟ್ಟು, ನಾನು ಯಾವ ಸೆಲಿಬ್ರಿಟಿನಲ್ಲ, ನಾನು ಹೋರಾಟಗಾರನು. ನನಗೆ ಫಾಲೋನೇ ಮಾಡಬೇಡಿ. ನನಗೆ 10,000 ಐತೆ, 2 ವರ್ಷ. ನಾನು ಹಂಗೆ ನಂಗೆ ಲೈಕ್ಸು ಫಾಲೋವರ್ಸ್ ಮಾಡೋಂಗಿದ್ರೆ ನಾನು ಇವ್ರು ಅಪ್ಪನಂಗೆ ಬಿಡ್ತೀನಿ. ನಾನು ಬೋಗಸ್, ನನಗೇನು ಬೇಕಾಗಿಲ್ಲ. ನನಗೆ ಯಾರು ಫಾಲೋನೇ ಆಗ್ಬಿಟ್ರು ಅಂತ ಹೇಳ್ತೀನಲ್ಲ. ನನ್ನಲ್ಲಿ ನೋಡಿ ಎಲ್ಲ ಕೊಲಾಬ್ರೇಟ್ ಕೊಟ್ಟಿರೋದಷ್ಟೇ. ನಾನು ಯಾವತ್ತು ನನ್ನ ವೀಡಿಯೋ ಹಾಕ್ಬಿಟ್ಟು ನಂದು ಫಾಲೋ ಮಾಡಿ ಲೈಕ್ ಮಾಡಿ ನಾನು ಹೇಳೋದೇ ಇಲ್ಲ. ನನಗೆ ಬೇಕಾಗಿಲ್ಲ ಮೇಡಮ್. ಅದ್ರ ನಂಬಿಕೆನೇ ಇಲ್ಲ. ನನಗೇನ ಕಷ್ಟ ಅಂತ ಬರೋದು ನನ್ನ ಜೊತೆಗಿರೋರೇ ಬಿಟ್ರು ಯಾವ ಫಾಲೋವರ್ಸು ನನಗೆ ಬರೋಲ್ಲ. ಓಪನಾಗಿ ಹೇಳ್ತೀನಿ. ನಾನೇನಲ್ಲಿ ಬಿದ್ದನಾ, ನಾನು ಫೋನ್ ಹಾಕಿದ್ರೆ ನಮ್ಮ ಹುಡುಗರು ಬಂದು ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ. ಫಾಲೋವರ್ಸ್ ಯಾರೋ ಬರೋಲ್ಲ. ಅಮ್ಮ ಮಾರ ಗೆಟ್ ವೆಲ್ ಸೂನ್ ಅಂತ ಹಾಕ್ಬೋದು ಅಷ್ಟೇ. ಅದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್. ಯಾವ ಟ್ರೆಂಡಿಗೆ ಏನಿಲ್ಲ, ಇರೋದನ್ನ ಓಪನಾಗಿ ಹೇಳ್ತೀನಿ. ನನ್ನ ಕೆಲಸ 18 ವರ್ಷದಿಂದ ಮಾಡಿದ್ಬೇಕು, ದಾಖಲೆ ಸಮೇತ ಕೊಡ್ತೀನಿ. ಆವಾಗಿಂದ ನಾನೇನು ಈ ಪ್ರಚಾರಕ್ಕೆ ಮಾಡ್ಕೊಂಬಂದಿದ್ದೀವ. ನಾನು ಸಣ್ಣ ಹುಡುಗನಿಂದ ಮಾಡ್ಕೊಂಬಂದಿದ್ದೀನಿ, ದಾಖಲೆ ಕೊಡ್ತೀನಿ ನಿಮಗೆ. ಯಾವುದೋ ಫಾಲೋವರ್ಸ್ ಎಲ್ಲ ನಂಬ್ಕೊಂಡಿಲ್ಲ ಮೇಡಮ್. ಅದ್ರ ಮೇಲೆ ನಂಗೆ ನಂಬಿಕೆನೂ ಇಲ್ಲ.